ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋ ಹಾಕಿದ್ದೆ ಬ್ಲೌಸ್ ಸ್ಟಿಚಿಂಗ್ದು. ಇವಾಗ ಪಾರ್ಟ್ 2 ವಿಡಿಯೋ ಹಾಕ್ತಿದ್ದೀನಿ. ನೋಡಿ, ಈ ಥರ ಎಮ್ಮಿಂಗ್ ಮಾಡಿಕೊಂಡು ನೀಟಾಗಿ ಹುಕ್ಕೆಲ್ಲ ಹಾಕ್ಕೊಂಡು, ಮತ್ತು ನೋಡಿ ಈ ಥರ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಗೆ ಈ ಥರ ಹುಕ್ ಹಾಕಿ ಮತ್ತು ಈ ಥರ ಥ್ರೆಡ್ ಹಾಕೊಂಡಿದ್ದೀವಿ. ಇದನ್ನು ಯಾವ ಥರ ಫಿನಿಶ್ ಮಾಡೋದು ಫುಲ್ ಬ್ಲೌಸ್ನ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಈ ಥರ ಇಟ್ಕೊಬಿಡಿ, ಸೀದಾ ಕಾಣೋ ಥರ ಈಗ ಇಟ್ಕೊಳ್ಳಿ. ಇದು ಉಲ್ಟಾ ಅಲ್ವಾ? ಈ ಥರ ಭುಜ ಸ್ಟಿಚ್ ಮಾಡಾದ್ಮೇಲೆ ಸೀದಾ ಕಾಣೋ ಥರ ಈ ಥರ ಬಟ್ಟೆ ಇಟ್ಕೋಬೇಕು. ಈ ಥರ ಬಟ್ಟೆ ಇಟ್ಕೊಂಡು ಇವಾಗ ಇದಕ್ಕೆ ಯಾವ ಥರ ಸ್ಲೀವ್ನ ಜಾಯಿಂಟ್ ಮಾಡೋದಂತ ನಾನು ಇವಾಗ ಹೇಳ್ತೀನಿ. ಈ ಥರ ಫಸ್ಟು ಇದು ನಮ್ಮ ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇದು ನಮ್ಮ ಎಡಗಡೆಗೆ ಬರುತ್ತೆ. ಇಲ್ಲೇನು ನೀಡಲ್ ಪಕ್ಕ ಬಟ್ಟೆ ಇದೆ, ಇದು ಎಡಗಡೆಗೆ ಬರುತ್ತೆ. ನೀಡಲಿಂದ ಈ ಕಡೆ ಇದೆಯಲ್ಲ ಈ ಬಟ್ಟೆ, ಇದು ಬಲಗಡೆ ಸ್ಲೀವ್ ಬರುತ್ತೆ. ಇವಾಗ ನಾನು ನಿಮಗೆ ಸ್ಲೀವ್ ಹಾಕೋದನ್ನು ನೀಟಾಗಿ ಹೇಳ್ಕೊಡ್ತೀನಿ. ಈ ಥರ ಬಟ್ಟೆ ಇಟ್ಕೊಂಡಾದ್ಮೇಲೆ ಈ ಡೈರೆಕ್ಷನಲ್ಲಿ ಬಟ್ಟೆ ಇಟ್ಕೊಳ್ಳಿ. ಇವಾಗ ನಾವೇನು ಕಟ್ ಮಾಡಿದ್ದೀವಿ ಬ್ಲೌಸ್ ಸ್ಲೀವು, ಅದನ್ನು ಈ ಥರ ನೀಟಾಗಿ ತಗೊಳ್ಳಿ. ನಾನು ಯಾವ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡಿ ಇದು ಏನು ಕಡಿಮೆ ಇದೆ ಈ ಬಟ್ಟೆ, ಇದು ಈ ಕಡೆ ಈ ಸ್ಟಿಚಿಗೆ ಬರಬೇಕು. ಇಲ್ಲಿ ನೋಡ್ಕೊಳ್ಳಿ, ದಯವಿಟ್ಟು ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಬಟ್ಟೆ ಏನು ಕಡಿಮೆ ಬಟ್ಟೆ ಇದೆ, ಈ ಸ್ಲೀವ್ ಈ ಬಟ್ಟೆ ಇದು ಈ ಸ್ಟಿಚಿಂಗಿಗೆ ಬರಬೇಕು. ಇಲ್ಲಿ ಮೇಲ್ಗಡೆ ಏನು ಬಟ್ಟೆ ಜಾಸ್ತಿ ಇದೆ, ಈ ಬಟ್ಟೆ ತೋಳಿನ ಹಿಂಭಾಗದ ಬಟ್ಟೆಗೆ ಹೋಗಬೇಕು. ಇದೆರಡು ಬಟ್ಟೆ ನಾನು ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಡಿಮೆ ಬಟ್ಟೆ ಇರೋದು ಮುಂದ್ಗಡೆಗೆ ಬರಬೇಕು, ಇದು ಜಾಸ್ತಿ ಬಟ್ಟೆ ಇರೋದು ಹಿಂದ್ಗಡೆಗೆ ಹೋಗಬೇಕು. ಆವಾಗ ತೋಳಲ್ಲಿ ರಿಂಕಲ್ಸ್ ಬರಲ್ಲ, ಬ್ಯಾಕ್ ಸೈಡು ಕೂಡ ರಿಂಕಲ್ಸ್ ಬರಲ್ಲ. ಇದು ಈ ಕಡೆದಾಯಿತು. ಯಾವ ಕಡೆದಿದು? ಬಲಗಡೆದಾಯಿತು. ಎಡಗಡೆ ಸ್ಲೀವ್ದು ಕೂಡ ಅಷ್ಟೇ. ನೋಡಿ, ನಾವೇನು ಮೆಷರ್ಮೆಂಟ್ ತಗೊಂಡಿದ್ವಿ, ಈ ಕಡಿಮೆ ಇರೋ ಬಟ್ಟೆ ಇಲ್ಲಿಗೆ ಬರಬೇಕು, ಫ್ರಂಟ್ ಸೈಡ್ ಬಟ್ಟೆಗೆ ಸ್ಟಿಚ್ ಆಗಬೇಕು. ಈ ಜಾಸ್ತಿ ಇರೋ ಬಟ್ಟೆ ಬ್ಯಾಕ್ ಸೈಡ್ ಬಟ್ಟೆಗೆ ಸ್ಟಿಚ್ ಆಗಬೇಕು. ಈಗ ನಾನು ನಿಮಗೆ ಒಂದು ಕಡೆ ಸ್ಲೀವ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ಬಟ್ಟೆನ ನಾವು ಯಾವ ಥರ ಇಟ್ಕೋಬೇಕನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಇದೇನಿದೆ ಇದೇ ಡೈರೆಕ್ಷನ್ಗೆ ಈ ಬಟ್ಟೆನೇ ಈ ಥರ ಇದೆ. ಇದು ಸೀದಾ ಇದೆ. ಫೋಲ್ಡಿಂಗು ಕಟ್ಟಿಂಗು ಎಲ್ಲ ನಾನು ಹೇಳಿದ್ದೀನಿ. ಕಟ್ಟಿಂಗಲ್ಲಿ ನೀಟಾಗಿ ಯಾವ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕಂತ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಇದು ಚಿಕ್ಕದಿದೆ, ಇದು ದೊಡ್ಡದಿದೆ. ಇಲ್ಲೇನು ನಾವು ಟಾಕ ಕೊಟ್ಟಿದ್ವಿ ಸೆಂಟ್ರ್ ಪಾಯಿಂಟ್ಗೆ, ಆ ಸೆಂಟ್ರ್ ಪಾಯಿಂಟ್ನ ಈ ಥರ ಭುಜ ಸ್ಟಿಚಿಂಗ್ ಎಡ್ಜ್ ಏನಿರುತ್ತೆ ಈ ಎಡ್ಜಿಗೆ ಈ ಥರ ಇಟ್ಕೊಳ್ಳಿ. ಎಡ್ಜಿಗೆ ಈ ಥರ ಇಟ್ಕೊಂಡು ಈ ಬಟ್ಟೆನ ಈ ಥರ ಒಳಗಡೆಗೆ ಬಿಡಿ. ನೋಡಿ, ಒಳಗಡೆಗೆ ಬಿಟ್ಟು ಈ ಎಡ್ಜನ್ನ ಈ ಥರ ಸೇರಿಸಿ. ಈ ಥರ ಸೇರಿಸಿದಾಗ ಅದು ನೀಟಾಗಿ ಬರುತ್ತೆ. ಇಲ್ಲಿಂದ ಇವಾಗ ನಾವು ನೋಡಿ 1/4 ಇಂಚಿಗೆ ಫುಲ್ಲು ಸ್ಟಿಚ್ ಹಾಕೋಬೇಕು. ನಾನು ಇವಾಗ ನಿಮ್ಗೆ ಸ್ಟಿಚ್ ಹಾಕಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ 1/4 ಇಂಚಿಗೆ ಸ್ಟಿಚ್ ಹಾಕಬೇಕು. ಇದನ್ನು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಲ್ಲ, ಕೆಳಗಡೆ ಬಟ್ಟೆನ ಫೋರ್ಸ್ ಕೊಟ್ಟು ಈ ಥರ ಎಳೆಯಕ್ಕೆ ಹೋಗ್ಬಿಡಿ. ಸ್ಮೂತಾಗೆ ಕೊಡಬೇಕು. ಕೆಳಗಡೆ ಬಟ್ಟೆನ ಸ್ಮೂತಾಗಿ ಕೊಡಬೇಕು. ಮೇಲ್ಗಡೆ ತೋಳಿನ ಬಟ್ಟೆನೂ ಕೂಡ ನಾವು ಸ್ಮೂತಾಗಿ ಕೊಟ್ಕೋಬೇಕು. ಯಾವುದನ್ನು ಕೂಡ ಫೋರ್ಸ್ ಕೊಟ್ಟು ಎಳೆದು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಅದು ನೀಟಾಗಿ ಬರಲ್ಲ. ಸ್ಮೂತಾಗೆ ಕೊಡಿ. ನೋಡಿ, ಈ ಥರ ಟರ್ನ್ ಮಾಡ್ಕೊಂಡು ನೀಟಾಗಿ ನಾನು ಯಾವ ಥರ ಬಟ್ಟೆನ ಟರ್ನ್ ಮಾಡ್ತಾ ಇದ್ದೀನಿ ಆ ಥರ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಇವಾಗ ನಾನು ಅರ್ಧ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದು ಫ್ರಂಟ್ ಸೈಡ್ದು ಅರ್ಧ ಸ್ಟಿಚ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ದು ಅರ್ಧ. ಇದೇ ಥರ ಇಟ್ಕೊಂಡು ಬಟ್ಟೆನ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಇದಾಯ್ತಲ್ವ? ಈ ಬಟ್ಟೆನ ನಾವು ಇವಾಗ ಈ ಕಡೆಗೆ ತಗೊಳ್ಳೋಣ. ನಮ್ಮ ಕಡೆಗೆ ತಗೋಬಿಡ್ಲ. ನಮ್ಮ ಕಡೆಗೆ ತಗೊಂಡು ಸೇಮು ನೋಡಿ, ಇದು ಆ ಕಡೆಗೆ ಸ್ಟಿಚ್ ಮಾಡಿದ್ದೀವಿ. ಇದನ್ನು ಈ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡೋಣ ಅಷ್ಟೇ. ನೋಡ್ಕೊಳ್ಳಿ, ಇದನ್ನು ನೀಟಾಗಿ ಕನ್ಫ್ಯೂಸ್ ಮಾಡ್ಕೊಬಿಡಿ. ನೋಡಿ, ಇದು ಕೂಡ ಅಷ್ಟೇ. ಇವಾಗ
ನೀಟಾಗಿ ಸ್ಮೂತಾಗಿ ಬಟ್ಟೆ ಕೊಟ್ಟು ಟರ್ನ್ ಮಾಡ್ಕೊಂಡು ರೌಂಡ್ ಶೇಪಿಗೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ನಾನು ಸ್ಟಿಚ್ ಮಾಡಾಯಿತು. ನೋಡಿ ಇವಾಗ ನಾನು ಸ್ಲೀವ್ನ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ ನೋಡಿ. ಇವಾಗ ನಾನು ನೀಟಾಗಿ ಸ್ಲೀವ್ನ ಸ್ಟಿಚ್ ಮಾಡಾಯಿತು. ಇದಕ್ಕೆ ನಾವು ಡಬಲ್ ಸ್ಟಿಚ್ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ಏನು ಸಿಂಗಲ್ ಸ್ಟಿಚ್ ಕೊಟ್ಟಿದ್ದೀವಿ, ಇದಕ್ಕೆ ನಾವು ಡಬಲ್ ಸ್ಟಿಚ್ ಕೊಡಬೇಕು. ನೋಡಿ ಇವಾಗ ಇನ್ನೊಂದು ಸ್ಟಿಚ್ ಕೊಡೋಣ. ನೋಡಿ ನಾನು ಇವಾಗ 2 ಸ್ಟಿಚ್ ಮಾಡಾಯಿತು. 2 ಸ್ಟಿಚ್ ಮಾಡಾದಮೇಲೆ ಇದನ್ನು ಸ್ಲೀವ್ನ ಸೆಂಟ್ರ್ ಪಾಯಿಂಟಿಗೆ ನೀಟಾಗಿ ಭುಜ ಸೇರಿ ಈ ಥರ ಇಟ್ಕೋಬೇಕಾಗುತ್ತೆ. ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನಿಮಗೆ ಈ ಕಂಕ್ಳು ಏನಿದೆ ಇದು ಸರಿ ಬಂದಿದೆಯಾ ಬಂದಿಲ್ವಾ ಅಂತ ನೋಡ್ಕೋಬೇಕು. ನೋಡಿ ಇದೆರಡೂ ಕೂಡ ಸಮ ಬರಬೇಕು. ನೋಡಿ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು, ಇದೆರಡೂ ಕೂಡ ನೀಟಾಗಿ ಸಮ ಬರಬೇಕು. ಅದ್ರ ಜೊತೆ ಈ ಸ್ಲೀವ್ ಏನಿದೆ ಇದೆರಡೂ ಕೂಡ ನೀಟಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು. ನೋಡಿ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ನಾನು ಎರಡೂ ಕೂಡ ನೀಟಾಗಿ ಬಂದಿದೆ. ಈ ಥರ ಫ್ರಂಟ್ ಸೈಡ್ ಇಟ್ಕೊಂಡು ನೋಡಿದ್ರೆ ನಮಗೆ ಗೊತ್ತಾಗಲ್ಲ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಉಲ್ಟಾ ನೋಡಬೇಕು. ಉಲ್ಟಾ ನೋಡಿದಾಗ ನಮಗೆ ಸ್ಟಿಚಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ನೋಡಿ ಇದು ಸ್ಲೀವ್ ನೀಟಾಗಿ ಬಂದಿದೆ. ಇವಾಗ ನೋಡಿ ಈ ಸ್ಟಿಚ್ಚು ನೋಡಿ ಇದೆರಡು ಜಾಯಿಂಟು ಕೂಡ ನಿಮಗೆ ನೀಟಾಗಿ ಬಂದಿದೆ. ಒಂದೇ ನೋಡಿ ಇದೆರಡು ಬಟ್ಟೆನೂ ಮೇಲೆ ಕೆಳಗೆ ಆಗಿಲ್ಲ, ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ನಾವು ಸಿಂಪಲ್ಲಾಗಿ ಇಲ್ಲೂ ಒಂದು ಸ್ಟಿಚ್ ಹಾಕಬಿಡೋಣ. ಈ ಸ್ಲೀವ್ ಏನು 1 ಇಂಚು ನಾವು ಎಮ್ಮಿಂಗಿಗೆ ಬಿಟ್ಟಿದ್ವಿ ಅದನ್ನು ನೀಟಾಗಿ ಈ ಥರ ನಾವು ಮಡ್ಚ್ಕೋಬೇಕಾಗುತ್ತೆ. ಈ ಥರ ಮಡಚಿ ಈ ಥರ ಮಡಚಾದಮೇಲೆ ಇದಕ್ಕೆ ಒಂದು ನಾವು ಸಿಂಪಲ್ಲಾಗಿ ಎಡ್ಜಿಗೆ ಬ್ಲೌಸ್ ಎಡ್ಜ್ಗೆ ನೋಡಿ ಇದು ಎಮ್ಮಿಂಗಿಗೆ ನಾನು ಇವಾಗೇನು ಯಾವ ಥರ ಫೋಲ್ಡ್ ಮಾಡಿದೆ ಆ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನೀಟಾಗಿ ಇದೆರಡು ಬಟ್ಟೆ ಸೇರಿಸಿ ಒಂದು ಹೊಲಿಗೆ ಹಾಕಬೇಕು. ಇವಾಗ ನಾನು ಹೊಲಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಈ ಎಡ್ಜ್ನ ನೀಟಾಗಿ ಎರಡೂ ಕೂಡ ನೀಟಾಗಿ ಬಂದಿದೆ. ಎರಡನ್ನೂ ಈ ಥರ ಕೈಯಲ್ಲಿ ಇಟ್ಕೊಂಡು ಒಂದು ಹೊಲಿಗೆ ಹಾಕಿ ನೋಡಿ ಈ ಥರ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿಕೊಂಡು ನೋಡಿಕೊಂಡು ಹೊಲಿಗೆ ಹಾಕಬೇಕು. ಇದಾದಮೇಲೆ ಇಷ್ಟಕ್ಕೆ ನಿಲ್ಲಿಸಿ. ನಾನು ಯಾಕೆ ಇಷ್ಟಕ್ಕೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಬ್ಯಾಕ್ ಸೈಡ್ ಬಟ್ಟೆ ಕಟ್ ಮಾಡುವಾಗ ಎಕ್ಸ್ಟ್ರಾ 2 ಇಂಚ್ ಬಟ್ಟೆ ಬಿಟ್ಟಿದ್ವಿ. ಯಾವುದಕ್ಕೆ ಅಂತಂದರೆ ಡಬಲ್ ಪಟ್ಟಿ ಕಟ್ಟೋದಕ್ಕೆ ಈ ಥರ ಬ್ಲೌಸ್ಗೆ ಅಲ್ವಾ. ನೋಡಿ ಏನು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ. ಇದು ಫ್ರಂಟು ಇದು ಬ್ಯಾಕು ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಈ ಫ್ರಂಟ್ ಬಟ್ಟೆ ಏನು ಮೆಜರ್ಮೆಂಟ್ ಇರುತ್ತೆ ಅದರ ಸಮಕ್ಕೆ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಬೋದು. ನೋಡಿ ಈ ಸ್ಲೀವು ಕೂಡ ನೀಟಾಗಿ ಎರಡು ಒಂದೇ ಕಡೆ ಬಂದಿದೆ. ಇದಕ್ಕೆ ನಾವು ಎಮ್ಮಿಂಗ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಸೈಡ್ದು ನಿಮಗೆ ಸ್ಲೀವ್ ಹಾಕಿ ಸ್ಟಿಚ್ ಮಾಡಿ
ತೋರಿಸ್ಕೊಟ್ಟಿದ್ದೀನಿ, ನೀವು ವಿಡಿಯೋದಲ್ಲಿ ನೋಡ್ಬೋದು. ನಾನು ಸಿಂಪಲ್ಲಾಗಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಎಲ್ಲ ಫಿನಿಶಿಂಗ್ ಆದಮೇಲೆ ನಾವು ಮೆಷರ್ಮೆಂಟಿಗೆ, ಬಾಡಿ ಮೆಷರ್ಮೆಂಟಿಗೆ ತಕ್ಕಂಗೆ ನಾವು ಸ್ಟಿಚ್ ಹಾಕೋಣ. ಈಗ ಒಂದು ಸೈಡ್ದಾಯಿತು, ನಾನು ಅದೇ ಥರ ಈ ಸೈಡ್ದು ಕೂಡ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ. ಈ ಸೈಡ್ದು ಸ್ಟಿಚ್ ಮಾಡುವಾಗ ಫ್ರಂಟ್ ಸೈಡ್ ಏನಿದೆ ಇದು ಆ ಕಡೆ ಇರಲಿ. ಇಲ್ಲೇನು ಕಾಣಿಸ್ತಾ ಇದೆ ಮಿಷಿನ್ ಮೇಲೆ ನಾನು ಯಾವ ಥರ ಬಟ್ಟೆ ಹಾಕಿದ್ದೀನಿ ಇದೇ ಥರ ಬಟ್ಟೆ ಇಟ್ಕೊಳ್ಳಿ. ಫ್ರಂಟ್ ಸೈಡ್ದು ಆ ಕಡೆ ಇರಲಿ, ನಮ್ಮ ಆಪೋಸಿಟ್ ಸೈಡ್ಗೆ, ಬ್ಯಾಕ್ ಸೈಡು ನಮ್ಮ ಕಡೆ ಇರಲಿ. ಇವಾಗ ಸ್ಲೀವ್ ಬಟ್ಟೆನ ತಗೊಳ್ಳೋಣ. ಸ್ಲೀವ್ ಬಟ್ಟೆ ತಗೊಂಡು ಈ ಥರ ಇಟ್ಕೊಬಿಡೋಣ. ಈ ಥರ ಇಟ್ಕೊಂಡಾಗ ಈಸಿ ಆಗುತ್ತೆ. ಇದೇನು ಸೀದಾ ಬಟ್ಟೆ ಇದೆ, ಈ ಸೀದಾ ಬಟ್ಟೆನೇ ಈ ಥರ ಇಟ್ಕೊಬಿಡಿ. ಇಲ್ಲಿ ನಾವೇನು ಚಡ್ತ ಕೊಟ್ಟಿದ್ವಿ, ಈ ನಾವು ಚಡ್ತಕ್ಕೆ ಕರೆಕ್ಟಾಗಿ ಈ ಸ್ಲೀವ್ ಏನು ಸ್ಟಿಚ್ ಮಾಡಿದ್ದೀವಿ, ಭುಜ ಏನು ಸ್ಟಿಚ್ ಮಾಡಿದ್ದೀವಿ ಅದ್ರ ಮೇಲೆ ನೀಟಾಗಿ ಈ ಥರ ಬಟ್ಟೆ ಇಟ್ಕೊಳ್ಳಿ. ಬಟ್ಟೆ ಇಟ್ಕೊಂಡು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈ ಬಟ್ಟೆನ ತೆಗೆದು ಈ ಕಡೆಗೆ ಹಿಂಗೆ ಬಿಡಿ ಅಷ್ಟೇ. ಬಿಟ್ಟು ನೀಟಾಗಿ 1/4 ಇಂಚ್ಗೆ ಡಬಲ್ ಸ್ಟಿಚ್ ಹಾಕಿ ಅಷ್ಟೇ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಇಟ್ಕೊಂಡಿದ್ವಿ, ಈಗ ಹಿಂಗೆ ಇಟ್ಕೊಂಡಿದ್ವಿ, ಈ ಕಡೆ ಸ್ಟಿಚ್ ಹಾಕಾಯಿತು. ಈಗ ಈ ಕಡೆನ ಈ ಬಟ್ಟೆನ ಈ ಥರ ಸೇರಿಸಿ ಈ ಕಡೆ ಸ್ಟಿಚ್ ಹಾಕಬೇಕು. ಅದಕ್ಕೋಸ್ಕರ ಈ ಬಟ್ಟೆನ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಇವಾಗ ನಾವು ಸ್ಟಿಚ್ ಹಾಕೋಣ. ನೋಡಿ, ಸ್ಮೂತಾಗಿ ಬಟ್ಟೆನ ಕೊಟ್ಕೊಂಡು ರೌಂಡ್ ಶೇಪಲ್ಲಿ ಬಟ್ಟೆ ಕೊಟ್ಕೊಂಡು ಸ್ಟಿಚ್ ಹಾಕೋಣ. ನಾನು ನಿಮಗೆ ನಿಧಾನಕ್ಕೆ ಸ್ಟಿಚ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ವೀಡಿಯೋಸು, ಆರಿ ವರ್ಕ್ ವೀಡಿಯೋಸ್ ಮತ್ತು ಸ್ಯಾರಿ ಕುಚ್ ವೀಡಿಯೋಸು, ಈ ಥರ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಯಿತು. ನಾನು ಸೀದಾ ತೋರಿಸ್ತೀನಿ ಫಸ್ಟು. ನೋಡಿ ಇವಾಗ ಇದು ಸ್ಟಿಚ್ ಹಾಕಿದ್ದೀನಿ, ನಾನು ಸ್ಟಿಚ್ ಹಾಕಿದ್ದೀನಿ. ಇವಾಗ ಉಲ್ಟಾ ತೋರಿಸ್ತೀನಿ ನೋಡಿ. ಇವಾಗ ಮತ್ತೆ ಇದಕ್ಕೆ ನಾವು ಸಿಂಗಲ್ ಸ್ಟಿಚ್ ಹಾಕಿದ್ದೀವಿ, ಒಂದು ಡಬಲ್ ಸ್ಟಿಚ್ ಹಾಕಬಿಡೋಣ. ನೋಡಿ, ಡಬಲ್ ಸ್ಟಿಚ್ ಆಯಿತು. ಇದನ್ನು ಕೂಡ ನಾವು ಉಲ್ಟಾ ಇಟ್ಕೊಂಡು ಆ ಕಡೆದು ಫಸ್ಟದು ಏನು ಸಿಂಪಲ್ಲಾಗಿ ಬ್ಲೌಸ್ ಎಡ್ಜ್ಗೆ ಯಾವ ಥರ ಸ್ಟಿಚ್ ಮಾಡಿದ್ವಿ ಅದೇ ಥರ ಇದನ್ನು ಕೂಡ ಸ್ಟಿಚ್ ಮಾಡೋಣ. ಇವಾಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಇದು ಕೂಡ ನೀಟಾಗಿ ಬಂದಿದೆ ನೋಡಿ. ಇಲ್ಲಿ ಎಲ್ಲ ಮೆಷರ್ಮೆಂಟ್ ಕೂಡ ಪಕ್ಕ ಇದೆ ನೋಡಿ, ಕಾಣಿಸ್ಬೋದು ನಿಮಗೆ. ಈ ಥರ ಇಟ್ಕೊಂಡು ಇವಾಗ 1 ಇಂಚ್ಗೆ ನೀಟಾಗಿ ಈ ಥರ ಮಡ್ಚ್ಕೊಳ್ಳಿ. ನಿಮ್ಗೆ 1 ಇಂಚ್ ಅಳತೆಗೆ ಮಡ್ಸೋಕ್ಕೆ ಬರಲಿಲ್ಲ ಅಂದರೆ ದಯವಿಟ್ಟು ಟೇಪ್ ತಗೊಂಡು ಮಾರ್ಕ್ ಮಾಡ್ಕೊಂಡೇ ಮಡ್ಚ್ಕೊಳ್ಳಿ. ನೋಡಿ, ಈ ಥರ ಮಡ್ಚ್ಕೊಂಡು ಎಡ್ಜ್ಗೊಂದು ಸ್ಟಿಚ್ ಹಾಕಬಿಡೋಣ. ಆಮೇಲೆ ಇಲ್ಲಿಗೆ 1.5 ಇಂಚ್ ಇದೆ ಇನ್ನು ಬಟ್ಟೆ ಎಡ್ಜ್ಗೆ ಅನ್ನೋ ಅಷ್ಟು ಸ್ಟಿಚ್ ಆದಮೇಲೆ ಸ್ಟಿಚ್ನ ನಿಲ್ಲಿಸಾದ್ಮೇಲೆ ಆ ಕಡೆ ಯಾವ ಥರ ಫೋಲ್ಡ್ ಮಾಡಿದ್ವಿ ಅದೇ ಥರ ನೀಟಾಗಿ ಇದನ್ನು ಕೂಡ ಫೋಲ್ಡ್ ಮಾಡಿ ನಾವು ಒಳಗಡೆ ಸೇರಿಸೋಣ.
ನೋಡಿ ಈ ಥರ ಫೋಲ್ಡ್ ಮಾಡಿ ಒಳಗಡೆ ಸೇರಿಸ್ಬೇಕು. ನೋಡಿ ಇದಾದಮೇಲೆ ಇಲ್ಲಿ ಈ ಕಡೆನೂ ಕೂಡ ಫೋಲ್ಡ್ ಮಾಡಿ ಒಳಗಡೆ ಬಟ್ಟೆ ಹೊಲ್ದಿದ್ದೀವಿ, ಈ ಕಡೆನೂ ಹೊಲ್ದಿದ್ದೀವಿ. ಇದನ್ನು ಈ ಥರ ಇಟ್ಕೋಬೇಕು. ಕಾಣಿಸ್ತಾಯಿದ್ದೀನೋ ನೋಡಿ, ಈ ಥರ ಇಟ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಇಲ್ಲಿ ಏನು ಕಾಣಿಸ್ತಾ ಇದೆ ಇದಕ್ಕೆ ಇದು ಎಷ್ಟು ಉದ್ದ ಇದೆ ಬ್ಲೌಸು ಇಷ್ಟಕ್ಕೂ ಕೂಡ ಒಂದು ಸ್ಟಿಚ್ ಹಾಕೊಳ್ಳೋಣ. ಇವಾಗ ನಾನು ತೋರಿಸ್ತೀನಿ. ಅದು ನೋಡಿ ಈ ಥರ ಉದ್ದಕ್ಕೂ ಕೂಡ ಸ್ಟಿಚ್ ಹಾಕ್ಬಿಡೋಣ. ಒಂದು ಎಮ್ಮಿಂಗೂ ಕೂಡ ಮಾಡ್ಬೋದು. ಇಲ್ಲಿ ಸ್ಲೀವ್ಗೆ ಏನು ಎಮ್ಮಿಂಗ್ ಮಾಡ್ತೀವಿ ಅದೇ ಥರ ಇದಕ್ಕೂ ಕೂಡ ಎಮ್ಮಿಂಗ್ ಮಾಡ್ಬೋದು. ಡೈಲಿ ಯೂಸ್ ಬ್ಲೌಸ್ ಆಗಿರೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ನಮ್ಮ ಮನೆ ಬಳಕೆಗೆ ನಮ್ಮವ್ರಿಗೇನೆ ಅಂದಾಗ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಿರ್ಬೋದು. ಈ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಏನು ಮಾಡಿ ನಾವಿಲ್ಲಿ ಬೆನ್ನಲ್ಲಿ ನಾವು ಟಾಕ ಹಿಡಿಬೇಕಾಗುತ್ತೆ. ಈ ಥರ ಒಂದು ಟಾಕ ಹಿಡಿಬೇಕಾಗುತ್ತೆ. ಆ ಟಾಕನ ಯಾವ ಥರ ಎಲ್ಲಿಂದ ಹಿಡಿಬೇಕು ಮೆಷರ್ಮೆಂಟ್ ಪ್ರಕಾರ ಎಲ್ಲಿಂದ ಹಿಡಿಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ನೋಡಿ ಇದು ಏನು ಹೊಲ್ಕೊಂಡಿದ್ದೀವಿ, ಈ ಭುಜ ಏನಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಭುಜ ಸ್ಟಿಚ್ ಮಾಡಿದ್ದೀವಲ್ಲ, ಈ ಭುಜದಲ್ಲಿ ಹಾಫ್ ಭಾಗ ನೋಡಿ ಈ ಥರ ಇದನ್ನು ಹಿಂಗೆ ಮಡಚಿ ಇಲ್ಲೇನಿದು ಹಾಫ್ ಭಾಗ ಬರುತ್ತೆ, ಈ ಹಾಫ್ ಭಾಗಕ್ಕೆ ಈ ಥರ ಇಟ್ಕೊಂಡು ಇದ್ರ ನೇರಕ್ಕೆ ನಾವು ಸ್ಟಿಚ್ ಹಾಕಬೇಕಾಗುತ್ತೆ. ಇಲ್ಲಿ ಈ ಭುಜದಲ್ಲಿ ಅರ್ಧ ಭಾಗ ಏನು ಸ್ಟ್ರೇಟ್ ಬರುತ್ತೆ ಅಲ್ಲಿಗೆ ನಾವು ಇಲ್ಲಿ ಸ್ಟಿಚ್ ಹಾಕಬೇಕಾಗುತ್ತೆ. ನೋಡಿ ನಾನು ಇವಾಗ ತೋರಿಸ್ಕೊಡ್ತೀನಿ. ಇಲ್ಲಿಗೆ ಬರುತ್ತೆ ಇವಾಗ ಸ್ಟಿಚ್ಚು. ಇಲ್ಲಿಂದ ನಾವು ಎಷ್ಟು ಉದ್ದ ಸ್ಟಿಚ್ ಹಾಕಬೇಕು ಅಂತಂದರೆ ನೋಡಿ ಒಂದು 4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಹಾಕೊಳ್ಳಿ. ಎರಡು ಸೈಡು ಕೂಡ ಇದೇ ಥರ ಮೆಷರ್ಮೆಂಟ್ ತಗೊಂಡು ಸ್ಟಿಚ್ ಹಾಕ್ಕೊಂಡು ಇಲ್ಲಿ 1/4 ಇಂಚಿಂದ ಶುರು ಮಾಡಿ ಇಲ್ಲಿ ಅರ್ಧ ಇಂಚು ಇಲ್ಲ ಅರ್ಧ ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇರೋ ಥರ ಸ್ಟಿಚ್ ಬರೋ ಥರ ನೋಡ್ಕೊಂಡು ನಾವು ಒಂದು ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ ತೋರಿಸ್ಕೊಡ್ತೀನಿ ಇವಾಗ. ನೋಡಿ ಇಲ್ಲಿ 1/4 ಇಂಚ್ ಬರಬೇಕು. ಫಸ್ಟು 1/4 ಇಂಚ್ ಬಂದಾದಮೇಲೆ ಕೆಳಗಡೆ ಒಂದು ಅರ್ಧ ಇಂಚು ಅರ್ಧಕ್ಕಿಂತ ಜಾಸ್ತಿ ನೋಡಿ ಇವಾಗ ನಾನು ಇಲ್ಲಿ ಸ್ಟಿಚ್ ಹಾಕಿದ್ದೀನಿ. ಈ ಥರ ಸ್ಟಿಚ್ನ ಹಾಕೋಬೇಕಾಗುತ್ತೆ. ನೋಡಿ ಇದು ಫ್ರಂಟ್ ಸೈಡ್ ಕಾಣಿಸುತ್ತೆ, ಇದು ಬ್ಯಾಕ್ ಸೈಡು. ಈ ಥರ ಸ್ಟಿಚ್ ಹಾಕೋಬೇಕು. ನಾನು ಇದೇ ಥರ ಸ್ಟಿಚ್ನ ಇಲ್ಲೂ ಕೂಡ ಹಾಕೊಳ್ತೀನಿ. ನೋಡಿ ಇವಾಗ ಇಲ್ಲಿ 90 ಭಾಗ ಸ್ಟಿಚಿಂಗ್ ಆಗಿದೆ. 90 ಭಾಗ ಇಲ್ಲಿ ಸ್ಟಿಚಿಂಗ್ ಆಗಿದೆ. ಇನ್ನೇನು ಬ್ಯಾಲೆನ್ಸ್ ಇದೆ ಅಂತಂದರೆ ನಮಗೆ ಇಲ್ಲಿ ಪೈಪಿಂಗ್ ಕಟ್ಟೋದು ಬ್ಯಾಲೆನ್ಸ್ ಇದೆ. ಪೈಪಿಂಗ್ ಹಾಕಾದ್ಮೇಲೆ ಇಲ್ಲಿ ಸಿಂಗಲ್ ಪಟ್ಟಿ ಮತ್ತು ಈ ಕಡೆ ಡಬಲ್ ಪಟ್ಟಿ ಕಟ್ಟಿದ್ರೆ ಫುಲ್ ಬ್ಲೌಸು ಫಿನಿಶಿಂಗ್ ಆಗುತ್ತೆ. ಇವಾಗ ನಾನು ಯಾವ ಥರ ಪೈಪಿಂಗ್ ಹಾಕ್ಬೇಕಂತ ಹೇಳ್ಕೊಡ್ತೀನಿ. ನೋಡಿ ನಾವು ಏನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ವಲ್ಲ, ಬಟ್ಟೆ ಎಲ್ಲ ಕ್ರಾಸ್ ಬಟ್ಟೆ ಎಲ್ಲ ಜಾಯಿಂಟ್ ಮಾಡಿ 1/4 ಇಂಚಿಗೆ ಸ್ಟಿಚ್ ಹಾಕಿ ಇಟ್ಕೊಂಡಿರೋ ಬಟ್ಟೆ ತಗೋಬೇಕು. ಮೊದಲು ಈ ಬಟ್ಟೆ ತಗೊಂಡು ಇವಾಗ ನಾನು ನಿಮ್ಗೆ ಇದನ್ನು ಯಾವ ಥರ ಹಾಕಿ ಪೈಪಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಈ ಬಟ್ಟೆ ತಗೊಂಡು ಸೀದಾ ಇಟ್ಕೋಬೇಕು. ಬ್ಲೌಸು ಬಟ್ಟೆನ ಸೀದಾ ಬಟ್ಟೆ ಇಟ್ಕೊಂಡು ಈ ಥರ ಅದ್ರ ಮೇಲೆ ನಾವು ಏನಿಲ್ಲಿ 1/4 ಇಂಚು ಸ್ಟಿಚ್ ಮಾಡಿದ್ದೀವಿ ಅದು ಮೇಲ್ಗಡೆ ನಮಗೆ ಕಾಣಬೇಕು. ಆ ಥರ ಇಟ್ಕೊಂಡು ನಾವು ಫುಲ್ ಬ್ಲೌಸ್ಗೆ ಈ ಥರ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ ನಾವು ಮಡಚಿ ಏನು ಹೊಲ್ದಿದ್ದೀವಿ ಅದು ನಮ್ಮ ಕಡೆಗೇ ಇರಬೇಕು. ಈ ಸೀದಾ ಇರೋದು ಈ ಸೀದಾ ಬಟ್ಟೆ ಏನಿರುತ್ತೆ ಆ ಕಡೆಗೆ ಹೋಗಬೇಕು. ನೋಡಿ ಈ ಥರ ಇಟ್ಕೊಂಡು ನಾವು ಫುಲ್ಲು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ. ಇವಾಗ ನಾನು ಫುಲ್ ಬ್ಲೌಸ್ಗೆ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ
ಈ ಥರ ಸ್ಟಿಚ್ ಮಾಡ್ಕೊಂಡಿರೋದನ್ನು ನಾವು ಇವಾಗ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ನೀಟಾಗಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾಕೆ ಕಟ್ ಮಾಡ್ಕೋಬೇಕು ಅಂದರೆ ರೌಂಡ್ ಶೇಪ್ ಬರಲ್ಲ. ಈ ಥರ ಕಟ್ ಮಾಡಲಿಲ್ಲ ಅಂದರೆ ನೋಡಿ, ಈ ಥರ ನೀಟಾಗಿ ಚಿಕ್ಕದಾಗಿ ಜಾಸ್ತಿ ಕಟ್ ಮಾಡಬೇಡಿ. ಇಲ್ಲಿ ನಾವೇನು ಸ್ಟಿಚ್ ಹಾಕಿರ್ತೀವಿ ಆ ಸ್ಟಿಚ್ಚಿಂದ ಹೊರಗಡೆನೇ ಇರಬೇಕು ಕಟ್ ಮಾಡಿರೋದು. ಆ ಸ್ಟಿಚ್ಚು ಕೂಡ ಟಚ್ ಆಗಿರಬಾರ್ದು ನಾವು ಕಟ್ ಮಾಡಿರೋದು, ಇಲ್ಲಾಂದರೆ ಬ್ಲೌಸು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, 1 ಇಂಚ್ ಅಷ್ಟಕ್ಕೆ ನೀಟಾಗಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಫುಲ್ ಬ್ಲೌಸ್ ಫುಲ್ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಾಯಿತು. ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಟ್ ಮಾಡಿರೋದು. ಫುಲ್ ಈ ಥರ ಬ್ಲೌಸ್ ಫುಲ್ ಕಟ್ ಮಾಡಾದಮೇಲೆ ಇಲ್ಲಿ ಏನು ಈ ಥರ ಮಡಚಿ ಹೊಲ್ದಿದ್ವಲ್ಲ ಇದನ್ನು ನೀಟಾಗಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಳಗಡೆಗೆ ಸೇರೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಏನು ಈ ಎಡ್ಜ್ ಏನು ಕಾಣಿಸ್ತಾ ಇದೆ ಇಲ್ಲಿಗೆ ನಾವು ಸ್ಟಿಚ್ ಹಾಕಬೇಕಾಗುತ್ತೆ. ಒಂದು ಸ್ಟಿಚ್ನ ನೋಡಿ ಇವಾಗ ಇಲ್ಲಿ ಸ್ಟಿಚ್ ಹಾಕಿದಾಗ ಇದು ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ನಾನು ಇವಾಗ ಸ್ಟಿಚ್ ಹಾಕಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಈ ಥರ ಬಟ್ಟೆನ ಈ ಥರ ನೀಟಾಗಿ ಎಳೆದಿಡ್ಕೊಂಡು ಈ ಬಟ್ಟೆನ ಈ ಥರ ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿ ನೋಡಿ, ಫೋಲ್ಡ್ ಮಾಡಿ ಈ ಥರ ಒಂದು ಬೆರಳಲ್ಲಿ ನೀಟಾಗಿ ಇಟ್ಕೊಂಡು ಇದ್ರ ಎಡ್ಜ್ಗೆ ನಾವು ಸ್ಟಿಚ್ ಹಾಕಬೇಕು. ಬ್ಲೌಸ್ ಫುಲ್ ಇದೇ ಥರ ನಾವು ಸ್ಟಿಚ್ ಹಾಕಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಈ ಥರ ನೀಟಾಗಿ ಬರುತ್ತೆ ನೋಡಿ. ಇನ್ನೊಂದು ಸರಿ ನಾನು ಹೇಳ್ತೀನಿ. ಈ ಬಟ್ಟೆನ ನೀಟಾಗಿ ಈ ಥರ ಇಟ್ಕೊಂಡು ಇದು ಒಳಗಡೆಗೆ ಹೋಗಬೇಕು. ಮೇಲ್ಗಡೆ ಸ್ಟಿಚ್ ಮಾಡಿದ್ವಲ್ಲ ಬಟ್ಟೆ ಒಳಗೆ ಹೋಗೋ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಕೊಡಿ. ಇದೇ ಥರ ಫುಲ್ ಸ್ಟಿಚ್ ಮಾಡೋಣ. ಫುಲ್ ಸ್ಟಿಚ್ ಮಾಡಿದ್ದೀನಿ ನೋಡಿ, ಈ ಥರ ರೌಂಡ್ ಶೇಪಕ್ಕೆ ಬರುತ್ತೆ ನೋಡಿ, ನೀಟಾಗಿ ಬರುತ್ತೆ ಈ ಥರ. ಇದಾದಮೇಲೆ ಈ ಎಮ್ಮಿಂಗ್ ಮಾಡಾದಮೇಲೆ ಏನು ಮಾಡಬೇಕಂದ್ರೆ ನಾವು ಇವಾಗ ಆಲ್ರೆಡಿ ಸ್ಟಿಚ್ ಆಗೋಗಿದೆ ಬ್ಲೌಸ್. ಈ ಸ್ಟಿಚ್ ನೋಡಿ, ಬ್ಲೌಸು ಸ್ಟಿಚ್ ಆಯಿತು. ಇದಕ್ಕೆ ಇವಾಗ ನಾವೇನು ಮಾಡಬೇಕು, ಇಲ್ಲಿ ಎಡ್ಜ್ ಏನಿದೆ ಫ್ರಂಟ್ ಸೈಡ್ ಇದಕ್ಕೆ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಕಟ್ಟಬೇಕು. ಯಾವುದಕ್ಕೆ ಡಬಲ್ ಪಟ್ಟಿ ಕಟ್ಟಬೇಕು, ಯಾವುದಕ್ಕೆ ಸಿಂಗಲ್ ಪಟ್ಟಿ ಕಟ್ಟಬೇಕು ಅಂತಂದರೆ ಬ್ಲೌಸ್ನ ನಾನು ಯಾವ ಡೈರೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಫಸ್ಟು ನೋಡ್ಕೊಳ್ಳಿ ವಿಡಿಯೋದಲ್ಲಿ. ಈ ಡೈರೆಕ್ಷನಲ್ಲಿ ಇಟ್ಕೋಬೇಕು. ನಮ್ಮ ಆಪೋಸಿಟ್ ನಾವು ಯಾವ ಥರ ವೇರ್ ಮಾಡ್ತೀವಿ ಅದೇ ಥರ ಬ್ಲೌಸ್ನ ಇಟ್ಕೊಂಡಾದಮೇಲೆ ಈ ಎಡಗಡೆ ಏನು ಬರುತ್ತೆ ಎಡಗಡೆಗೆ ನಾವು ಡಬಲ್ ಪಟ್ಟಿ ಕಟ್ಟಬೇಕು. ಬಲಗಡೆದು ಏನಿದೆ ಬಲಗಡೆ ಸೈಡ್ ಬಟ್ಟೆ ಏನಿದೆ ಇದಕ್ಕೆ ನಾವು ಸಿಂಗಲ್ ಪಟ್ಟಿ ಕಟ್ಟಬೇಕು. ಸಿಂಗಲ್ ಪಟ್ಟಿಗೆ ನಾವು ಹುಕ್ ಹಾಕಬೇಕು, ಡಬಲ್ ಪಟ್ಟಿಗೆ ನಾವು ಹುಕ್ ಸಿಕ್ಸೋದಕ್ಕೆ ದಾರ ಹಾಕಬೇಕು. ನಾನಿವಾಗ ತೋರಿಸ್ಕೊಡ್ತೀನಿ. ನಾನು ಫಸ್ಟು ಇಲ್ಲಿ ಡಬಲ್ ಪಟ್ಟಿ ಕಟ್ತೀನಿ. ನಾನು ಮೊದಲು ಇದಕ್ಕೆ ಡಬಲ್ ಪಟ್ಟಿ ಕಟ್ಟೋದಕ್ಕೆ ನೋಡಿ ಈ ಥರ ಬಟ್ಟೆನ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ, ಡಬಲ್ ಫೋಲ್ಡ್ ಮಾಡಿಕೊಂಡು ಬಾಕ್ಸ್ ಆಕಾರಕ್ಕೆ ನೀಟಾಗಿ ಕಟ್ ಮಾಡ್ಕೊಬಿಡಿ ನೋಡಿ. ಈ ಥರ ಡಬಲ್ ಪಟ್ಟಿಗೆ ಇದು ನೋಡಿ, ಈ ಕಡೆ ಎಡಗಡೆ ಬಟ್ಟೆಗೆ ಈ ಥರ ಮೇಲ್ಗಡೆ ಈ ಥರ ಬಟ್ಟೆ ಇಟ್ಟು ಇಲ್ಲಿ ನಾವು ಒಂದು ಸ್ಟಿಚ್ ಕೊಡಬೇಕು. ಸ್ಟಿಚ್ ಕೊಟ್ಟಾದಮೇಲೆ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿ ಒಳಗಡೆಗೆ ಸೇರಿಸಿ ಈ ಥರ ಸ್ಟಿಚ್ ಕೊಡಬೇಕಾಗುತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಬಟ್ಟೆ ಯಾವ ಥರ ಇಟ್ಕೋಬೇಕು, ಡಬಲ್ ಫೋಲ್ಡ್ ಬಟ್ಟೆ ತಗೊಂಡು ಅದ್ರ ಮೇಲೆ ಹಿಂಗೆ ಇಡಬೇಕು ನೋಡಿ. ಸ್ವಲ್ಪ ಈ ಕಡೆ ಎಡ್ಜನ್ನ ಮಡ್ಚ್ಕೊಳ್ಳಿ, ಮಡ್ಚ್ಕೊಂಡು ಈ ಥರ ಇಟ್ಕೊಳ್ಳಿ. ಬನ್ನಿ ಇವಾಗ ಸ್ಟಿಚ್ ಮಾಡೋಣ ನೋಡಿ. ಮಾಡಿ ತೋರಿಸ್ಕೊಡ್ತೀನಿ. ಒಂದು ಸ್ಟಿಚ್ ಹಾಕಿ 1/4 ಇಂಚ್ಗೆ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ.
ಒಂದು ಅರ್ಧ ಇಂಚು 1 ಇಂಚ್ ಬಟ್ಟೆ ಇದೆ ಅನ್ನೋ ಥರ ಬಂದಮೇಲೆ ನಾವು ಇಲ್ಲಿ ಬಟ್ಟೆನ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಬಟ್ಟೆ ಬಿಟ್ಟು ಕಟ್ ಮಾಡಿಕೊಂಡು ಈ ಬಟ್ಟೆನ ಒಳಗಡೆಗೆ ಈ ಥರ ಕೊಡಿ, ಮಡಚ್ಬಿಟ್ಟು ಕೊಡಿ. ನೋಡಿ ಇವಾಗ ಇದಾಯಿತು. ಇದಾದಮೇಲೆ ಏನು ಮಾಡಿ, ಈ ಬಟ್ಟೆನ ಇದೇ ಥರ ಇದೇ ಡೈರೆಕ್ಷನಲ್ಲಿ ಒಳಗಡೆ ಹೊಲಿಬೇಕು. ಇವಾಗ ನಾವು ನೋಡಿ ಇದನ್ನು ಉಲ್ಟಾ ಮಾಡಿ, ಇವಾಗ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಬಟ್ಟೆನ ಉಲ್ಟಾ ಮಾಡಿ ಇಟ್ಕೊಂಡು ಈ ಥರ ನಾನೇನು ಫೋಲ್ಡ್ ಮಾಡ್ತಾಯಿದ್ದೀನಿ ಕಾಣಿಸ್ಬೋದು ನಿಮಗೆ. ಈ ಥರ ಫೋಲ್ಡ್ ಮಾಡಿ ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ ಹಾಕಿ. ನೋಡಿ ಇದು ಇವಾಗ ಆಯಿತು. ಡಬಲ್ ಪಟ್ಟಿನ ಇವಾಗ ನಾವು ಕಟ್ಟಾಯಿತು, ಕಾಣಿಸ್ಬೋದು. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಕಟ್ಟೋಣ. ನೋಡಿ ಇವಾಗ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಾಗಿದೆ. ಡಬಲ್ ಪಟ್ಟಿ ಕಟ್ಟೋದು ಹೇಳಿದ್ದೆ, ಸಿಂಗಲ್ ಪಟ್ಟಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಸೇಮ್ ಮೆಥಡೇ. ಇದನ್ನು ಏನು ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿ ಕೆಳಗೆ ಯಾವ ಥರ ಮಡಚಿ ಸ್ಟಿಚ್ ಮಾಡಿದ್ವಿ ಅದೇ ಥರ ಇದನ್ನು ಕೆಳಗೆ ಸ್ಟಿಚ್ ಮಾಡಿ ಫಸ್ಟು ಮೇಲ್ಗಡೆಗೆ ಮಡಚಿ ಹೊಲಿಯೋದು ಅಷ್ಟೇ. ಈ ಕಡೆ ನಾವು ಹುಕ್ ಹಾಕೋಕ್ಕೆ ದಾರ ಹಾಕಬೇಕು, ಈ ಕಡೆ ಹುಕ್ಸ್ ಹಾಕಬೇಕು. ನೋಡಿ ಹುಕ್ ಹಾಕೋಕ್ಕೆ ಒಂದೇ ಲೈನಲ್ಲಿ ಹುಕ್ ಬರಲಿ ಅಂತ ಹೇಳಿ ನಾವು ಇಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಎಡ್ಜಿಗೆ ಸ್ಟಿಚ್ ಹಾಕಾದ್ಮೇಲೆ ಪಕ್ಕಕ್ಕೊಂದು ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ನಾವು ಹುಕ್ ಹಾಕೋದಕ್ಕೆ ದಾರನ ಹಾಕ್ಬೋದು. ಇವಾಗ ಇದಾದಮೇಲೆ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಾದಮೇಲೆ ಬಾಡಿ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ. ಟೇಪಲ್ಲಾರು ನಾವು ಅಳತೆ ತಗೊಂಡು ಬಾಡಿ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಬ್ಲೌಸ್ನ ಏನು ಮಾಡಿ ಈ ಥರ ನೀಟಾಗಿ ನೆಲಕ್ಕೆ ಹಾಕೋಬಿಡಿ. ನೆಲಕ್ಕೆ ಹಾಕೊಂಡಾದ್ಮೇಲೆ ನೋಡಿ ಇವಾಗ ಇದಿದೆ, ಈ ಬ್ಲೌಸ್ದು ಸ್ಲೀವ್ ಏನಿದೆ ಈ ಸ್ಲೀವ್ನ ನೀಟಾಗಿ ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ವಿಡಿಯೋದಲ್ಲಿ ಕಾಣೋ ಥರ ಉಲ್ಟಾ ಮಾಡಿ ಬ್ಲೌಸ್ನ ಈ ಥರ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಈ ಬ್ಲೌಸ್ ರೆಡಿ ಬ್ಲೌಸ್ ಏನಿರುತ್ತೆ, ಅವ್ರು ಅಳತೆ ಕೊಟ್ಟಿರೋ ಬ್ಲೌಸ್ ಏನು ಇರುತ್ತೆ ಅದನ್ನು ನೀಟಾಗಿದ್ರ ಮೇಲೆ ಈ ಥರ ಇಡಿ. ಮೆಜರ್ಮೆಂಟಿಗೆ ತಕ್ಕಾಗಿ ಈ ಥರ ಇಟ್ಟು ಇದನ್ನೇ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಏನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಬಟ್ಟೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಬಿಡಿ. ಇದು ಸ್ಲೀವ್ದಾಯಿತು. ಸ್ಲೀವ್ದಾದಮೇಲೆ ಬಾಡಿ ಮೆಜರ್ಮೆಂಟ್ನೂ ಕೂಡ ಇದೇ ಥರ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈಸಿ ಮೆಥಡ್ ಅಂತ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಬೇಡ ಅಂತಂದರೆ ನಾವು ಟೇಪಲ್ಲೂ ಕೂಡ 9 ಇಂಚು ನಾವು ಫಸ್ಟೇ ಕಟ್ಟಿಂಗಲ್ಲಿ ಹೇಳಿದ್ವಲ್ಲ ಆ ಥರ ನಾವು ಮಾಡ್ಕೋಬೋದು. ಇದು ಈಸಿ. ಈ ಮೆಥಡೇ ಯೂಸ್ ಮಾಡಿ, ಇದು ಯೂಸ್ಫುಲ್ ಆಗುತ್ತೆ. ನಾವು ಕೂಡ ಇದೇ ಥರ ಕಲ್ತಿದ್ದು. ನೋಡಿ ಈ ಥರ ನೀಟಾಗಿ ಬ್ಲೌಸ್ ಮೇಲೆ ಅಳತೆಗೆ ತಕ್ಕಂಗೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಇಟ್ಟಿದ್ದೀನಿ. ಎರಡು ಸೈಡು ಎಡ್ಜಲ್ಲಿ ಬರುತ್ತೆ ಮತ್ತು ಸ್ಲೀವ್ದಲ್ಲಿ ಬರುತ್ತೆ. ನೋಡಿ ಈ ಥರ ಎರಡು ಕಡೆಯೂ ಬಾಡಿ ಮೆಜರ್ಮೆಂಟು ಮತ್ತು ಸ್ಲೀವ್ ಎರಡನ್ನೂ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು ನಾವು ಮಾರ್ಕ್ ಮಾಡಿದ್ದೀವಿ ಇದು ಬಾಡಿ ಮೆಜರ್ಮೆಂಟಿಗೆ ಆಗುತ್ತೆ. ನೋಡಿ ಎರಡೂ ಕಡೆಯೂ ಈ ಥರ ಮಾರ್ಕ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾವು ಸ್ಟಿಚ್ ಮಾಡಿದ್ರೆ ಮುಗೀತು. ಇವಾಗ ಎಲ್ಲ ಕೂಡ ಫಿನಿಶ್ ಆಯಿತು. ನಾನು ಬಾಡಿ ಮೆಜರ್ಮೆಂಟಿಗೆ ಅಳತೆ ತಗೊಂಡು ನೋಡಿ 3 ಹೊಲಿಗೆ ಹಾಕಿದ್ದೀನಿ, ಕಾಣಿಸ್ಬೋದು. ಬಾಡಿಗೆ ಮತ್ತು ಸ್ಲೀವ್ಗೆ ನೋಡಿ 3 ಹೊಲಿಗೆ ಹಾಕಿದ್ದೀನಿ. ಈ ಥರ ಬಾಡಿ ಮೆಜರ್ಮೆಂಟ್ ತಕ್ಕಂಗೆ ಹೊಲಿಗೆ ಹಾಕೊಂಡ್ರೆ ಇವಾಗ ಕಂಪ್ಲೀಟಾಗಿ ಸಿಂಪಲ್ ಬ್ಲೌಸು ಹೇಗೆ ಹೊಲಿಯೋದಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ ಎಲ್ಲ ಸ್ಟಿಚಿಂಗು ಕೂಡ ಎಡ್ಜ್ಗಳು ಕೂಡ ನೀಟಾಗಿ ಫಿನಿಶಿಂಗ್ ಆಗಿದೆ. ಯಾವುದು ಮೇಲೆ ಕೆಳಗೆ ಸ್ಲೀವ್ ಅಟ್ಯಾಚ್ ಆಗಿರ್ಬೋದು ಮತ್ತು ನೋಡಿ ಇದಾಗಿರ್ಬೋದು ಎಲ್ಲ ನೀಟಾಗಿ ಬಂದಿದೆ. ನೋಡಿ ಈ ಥರ ನಾವು ಸೆಲ್ಫ್ ಬ್ಲೌಸು ನಾವೇ ಹೊಲ್ಕೋಬೋದು. ಯಾವ ಥರ ಹೊಲ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವ್ಯಾವ ಥರ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ. ಇಲ್ಲೇನು ಸ್ಲೀವ್ ಕಾಣ್ತಾ ಇದೆ, ಇದಕ್ಕೆ ನಾವು ಉಲ್ಟಾ ಎಮ್ಮಿಂಗ್ ಮಾಡಿಕೊಂಡ್ರೆ ಇದು ಕೂಡ ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಫಿನಿಶಿಂಗಾಗಿ ಕಾಣಿಸುತ್ತೆ. ನೋಡ್ಬೋದು ಇವಾಗ ನೀವು. ನಾನು ನೀಟಾಗಿ ಕಟ್ಟಿಂಗು ಸ್ಟಿಚಿಂಗು ಎಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀನಿ. ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.